ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡಿರುವಂಥ Y1 ಸೀರೀಸ್ನ ಲ್ಯಾಪ್ಟಾಪ್ ಇರುವಂಥದ್ದು. ಇದಕ್ಕಿಂತ ಮುಂಚೆ X1 ಸೀರೀಸು, ನಿಯೋ ಸೀರೀಸು, ZeroBook ಸೀರೀಸು ಅನೇಕ ಲ್ಯಾಪ್ಟಾಪ್ಗಳನ್ನು ಲಾಂಚ್ ಮಾಡಿದ್ದಾರೆ. ಇನ್ಫಿನಿಕ್ಸ್ ಅವರು ಸುಮಾರು 1 ವರ್ಷ ಮುಂಚೆ ಸುಮ್ಮನೆ ಲ್ಯಾಪ್ಟಾಪನ್ನು ಲಾಂಚ್ ಮಾಡ್ತಾರೆ. ಅವ್ರಿಗೆ ಗೊತ್ತಿರಲಿಲ್ಲ ಅವರು ಲಾಂಚ್ ಮಾಡುವಂಥ ಲ್ಯಾಪ್ಟಾಪ್ ಅವರಿಗೆ ಒಂದು ಸಕ್ಸಸ್ಸನ್ನು ಕೊಡುತ್ತೆ ಅಂತ. ಲಾಂಚ್ ಮಾಡ್ತಾರೆ, ಒಂದು ಒಳ್ಳೆಯ ಪ್ರೈಸ್ಗೆ ಸುಮಾರಾಗಿರುವಂಥ ಒಂದು ಸ್ಪೆಸಿಫಿಕೇಶನ್ ಹಾಕ್ಬಿಟ್ಟು ಲಾಂಚ್ ಮಾಡ್ತಾರೆ. ಅವ್ರಿಗೆ ಮೋಸ್ಟ್ಲಿ ಅನ್ಕೊಂಡಿರಲ್ಲ ಅಂತ ಅನ್ಕೋತೀನಿ, ಅಷ್ಟು ಸಕ್ಸೀಡ್ ಆಗುತ್ತೆ ಅಂತ. ಫ್ಲಿಪ್ಕಾರ್ಟ್ನಲ್ಲಿ ಒನ್ ಆಫ್ ದ ಟಾಪ್ ಸೆಲ್ಲಿಂಗ್ ಲ್ಯಾಪ್ಟಾಪ್ ಆಗಿಬಿಡುತ್ತೆ ಇನ್ಫಿನಿಕ್ಸ್ ಲ್ಯಾಪ್ಟಾಪ್ಗಳು. ಆಬ್ವಿಯಸ್ಲಿ ನಮ್ಮ ದೇಶದಲ್ಲಿ ಕಡಿಮೆ ಬೆಲೆ ಲ್ಯಾಪ್ಟಾಪ್ ನೋಡ್ತಾರೆ ಎಲ್ಲರೂ ಕೂಡ. ಸ್ಪೆಸಿಫಿಕೇಶನ್ ಒಂದು ಲೆವೆಲಿಗೆ ಚೆನ್ನಾಗಿದ್ರೆ ಬ್ರ್ಯಾಂಡ್ ಮ್ಯಾಟ್ರ್ ಆಗಲ್ಲ. ನಾನು ಕೂಡ ಅದನ್ನೇ ಅಂತೀನಿ, ಬ್ರ್ಯಾಂಡ್ ಮ್ಯಾಟ್ರ್ ಆಗಲ್ಲ ಗುರು, ಸ್ಪೆಸಿಫಿಕೇಶನ್ ನೋಡಿ ತೊಗೊಳ್ಳಿ ಲ್ಯಾಪ್ಟಾಪ್ನ ಅಂತ. ಸೊ ಅದರಲ್ಲಿ ಇನ್ಫಿನಿಕ್ಸ್ ಅವರು ಸಕ್ಸೀಡ್ ಆದರು ಅಂತ ಅನಿಸುತ್ತೆ. ಇದೀಗ ಇನ್ಫಿನಿಕ್ಸ್ ಅವರು ಇನ್ಬುಕ್ Y1 ಸೀರೀಸ್ನ ಲ್ಯಾಪ್ಟಾಪನ್ನು ಲಾಂಚ್ ಮಾಡಿರುವಂಥದ್ದು. ಇದು 2 ವೇರಿಯಂಟಲ್ಲಿ ಲಾಂಚ್ ಆಗಿದೆ. 8 GB ರ್ಯಾಮು, 256 GB ಸ್ಟೋರೇಜು, ಮತ್ತು ಇನ್ನೊಂದು 8 GB ರ್ಯಾಮ್ ಮತ್ತು 512 GB ಸ್ಟೋರೇಜು. ಈ ಬೇಸ್ ವೇರಿಯಂಟ್ 8 GB ಮತ್ತು 256 GB ವೇರಿಯಂಟು 30,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ನಾನಿವತ್ತು ಈ ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಪ್ರೈಸ್ ರೇಂಜ್ಗೆ 30,000 ರೂಪಾಯಿ ಪರ್ಚೇಸ್ ಮಾಡ್ಬೋದಾ? ಬೇರೆ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜ್ಗೆ ಏನು ಆಫರ್ ಮಾಡ್ತಾ ಇದ್ದಾವೆ? ಇನ್ಫಿನಿಕ್ಸ್ದು ಇದೇ ಪ್ರೈಸ್ ರೇಂಜಲ್ಲಿ ಬೇರೆ ಲ್ಯಾಪ್ಟಾಪ್ ಕೂಡ ಇರುವಂಥದ್ದು. X1 ಸೀರೀಸಲ್ಲಿ ಸಿಮಿಲರ್ ಪ್ರೈಸ್ ರೇಂಜ್ ಲ್ಯಾಪ್ಟಾಪ್ ಇದೆ. ಅದೊಂದು ತೊಗೊಂಡ್ರೊಳದ ಅಥವಾ ಇದೊಂದು ತೊಗೊಂಡ್ರೊಳದ? ಸೊ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಲ್ಯಾಪ್ಟಾಪ್ ಬಾಕ್ಸನ್ನು ಓಪನ್ ಮಾಡಿ. ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಸೊ ಓಪನ್ ಮಾಡೋದಕ್ಕೆ ನೀವು ಇದ್ರ ಒಳಗಡೆ ನನಗೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಆಬ್ವಿಯಸ್ಲಿ ನಮಗೆ ಒಂದು ಚಾರ್ಜರ್ ಸಿಗುತ್ತೆ. 45 ವ್ಯಾಟ್ನ ಚಾರ್ಜರ್ ಇದಾಗಿದೆ. ಸಾಕು ಅನ್ಕೋತೀನಿ 45 ವ್ಯಾಟ್ ಅಂತ ಅಂದರೆ. ನಂತರ USB ಟೈಪ್ ಸಿ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ. ಒಂದು ಒಳ್ಳೆಯ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಒಂದು ಲೆವೆಲಿಗೆ ಚಾರ್ಜರ್ ತುಂಬ ಕಾಂಪ್ಯಾಕ್ಟ್ ಆಗಿದೆ. ಯೂಶಲಿ ಲ್ಯಾಪ್ಟಾಪ್ನ ಚಾರ್ಜರ್ ಅಂತ ಅಂದರೆ ದಪ್ಪ ಚಾರ್ಜರ್ ಅಂತ ಅನ್ಕೋತೀವಿ. ಆ್ಯಕ್ಚುಲಿ ಈ ಚಾರ್ಜರ್ 65 ವ್ಯಾಟಲ್ಲಿ ಚಾರ್ಜ್ ಮಾಡಬಲ್ ಅಂತ ಕೆಪಾಸಿಟಿಯನ್ನು ಹೊಂದಿದೆ. ಆದರೆ ಈ ಲ್ಯಾಪ್ಟಾಪ್ ಏನಿದೆ ಇದು 45 ವ್ಯಾಟನ್ನು ಮಾತ್ರ ಸಪೋರ್ಟ್ ಮಾಡುತ್ತೆ. ಸೊ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗುತ್ತೆ. ನಮಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ. ನಂತರ ಕೊನೆಯದಾಗಿ ಆಬ್ವಿಯಸ್ಲಿ ಈ ಒಂದು ಲ್ಯಾಪ್ಟಾಪ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಒಂದು ಲೆವೆಲಿಗೆ ವೆಯ್ಟ್ ಇದೆ, ಅಷ್ಟೊಂದು ಲೈಟ್ ವೆಯ್ಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ ಮಾತ್ರ. ಲಿಟ್ರಲಿ ಕಂಪ್ಲೀಟ್ ಮೆಟಾಲಿಕ್ ಬಿಲ್ಡನ್ನು ಹೊಂದಿರುವಂಥ ಲ್ಯಾಪ್ಟಾಪು ಹೆವಿ ಪ್ರೀಮಿಯಮ್ ಆಗಿದೆ. ತುಂಬ ಕಡಿಮೆ ಬೆಲೆಯ ಲ್ಯಾಪ್ಟಾಪ್ ಅಂತ ನಿಜ ಅನಿಸಲ್ಲ. ಇದು 30,000 ರೂಪಾಯಿ ಲ್ಯಾಪ್ಟಾಪ್ ಅಂತ ಅನಿಸೋದೇ ಇಲ್ಲ, ಆಯಿತಾ. ಮತ್ತು ಈ ಲ್ಯಾಪ್ಟಾಪನ್ನು ಓಪನ್ ಮಾಡಿದ್ರು ಅಷ್ಟೇ, ಆಯಿತಾ. ಫ್ರಂಟಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಕೀಬೋರ್ಡ್ ನೋಡ್ತಾ ಇದ್ರೆ ಫುಲ್ ಸೈಜ್ ಕೀಬೋರ್ಡು, ತುಂಬ ಸ್ಪೇಷಿಯಸ್ ಆಗಿದೆ, ಕಂಜೆಸ್ಟೆಡ್ ಆಗಿಲ್ಲ. ಮತ್ತು ಈ ಟಚ್ ಪ್ಯಾಡ್ ಕೂಡ ಅಷ್ಟೇ, ಆಯಿತಾ. ಪ್ರೀವಿಯಸ್ಲಿ ನಾನು ಏನು ಅನ್ಬಾಕ್ಸ್ ಮಾಡಿದ್ದೀನಿ ಇನ್ಬುಕ್ನ ಅಂದರೆ ಇನ್ಫಿನಿಕ್ಸ್ ಲ್ಯಾಪ್ಟಾಪ್ಗಳು, ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಈ ಒಂದು ಏನು ಟಚ್ ಪ್ಯಾಡ್ ಏರಿಯಾ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನಿಮಗೆ ಸಿಗ್ತಾ ಇಲ್ಲ. ಮತ್ತು ಬ್ಯಾಕ್ಲೈಟ್ ಕೂಡ ಇದೆ, ಆಯಿತಾ. ಕೀ ಟ್ರಾವೆಲ್ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ ಕೀಬೋರ್ಡಿಂದು. ಸೊ ಫ್ರಂಟಿನ ಒಂದು ರೀತಿ ಹ್ಯೂಜ್ ದೊಡ್ಡ ಲ್ಯಾಪ್ಟಾಪ್ ಥರ ಕಾಣುತ್ತೆ. ಡಿಸ್ಪ್ಲೇನ್ ಕೂಡ ಅಷ್ಟು ನೋಡ್ತಾ ಇದ್ದಾರೆ, ತುಂಬ ಒಂದು ಲೆವೆಲ್ ದೊಡ್ಡದಾಗಿದೆ. ಫಸ್ಟ್ ಇಂಪ್ರೆಷನ್ ಅಂತ ಹೆವಿ ಬ್ರೈಟ್ ಅಂತ ಅನ್ನಿಸ್ತಾ ಇಲ್ಲ. ಫ್ರಂಟಲ್ಲಿ ನಿಮಗೆ ಫುಲ್ HD ಕ್ಯಾಮ್ರಾ ಸಿಗ್ತದೆ, 2 MP ಫ್ರಂಟಿಗೆ. ತುಂಬ ಸಿಂಪಲ್ ಡಿಸೈನ್, ಏನು ಜಾಸ್ತಿ ಅವರು ಓವರ್ ಕಾಂಪ್ಲಿಕೇಟ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಈ ರೀತಿ ಕಾಣುತ್ತೆ, ಚೆನ್ನಾಗಿದೆ. ಒಟ್ಟಿಗೆ ಒಂದು ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಅದು ಮ್ಯಾಕ್ಬುಕ್ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಈ ಲ್ಯಾಪ್ಟಾಪಲ್ಲಿ ನಿಮಗೆ ಒಂದು ಫುಲ್ ಸೈಜ್ HDMI ಪೋರ್ಟ್ ಕೊಟ್ಟಿದ್ದಾರೆ. 2 USB ಟೈಪ್ A ಪೋರ್ಟ್ ಇರುವಂಥದ್ದು, 2 USB ಟೈಪ್ C ಪೋರ್ಟ್ ಇದೆ. ನಂತರ ಒಂದು SD ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ ಮತ್ತು ಒಂದು 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು. ಮತ್ತು ಈ USB ಟೈಪ್ C ಪೋರ್ಟಲ್ಲಿ ನೀವು ಈ ಒಂದು ಲ್ಯಾಪ್ಟಾಪನ್ನು ಚಾರ್ಜ್ ಕೂಡ ಮಾಡ್ಬೋದು. ಮತ್ತು ಫ್ರಂಟಲ್ಲಿ ಈ ಬೆಸಲ್ ಒಂದು ಲೆವೆಲಿಗೆ ಕಡಿಮೆನೇ ಇದೆ. ಟಾಪ್ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನಿಸುತ್ತೆ, ಬಟ್ ಆ ಕಡೆ ಈ ಕಡೆ ಪರವಾಗಿಲ್ಲ. ಇದಕ್ಕಿಂತ ಹೆವಿ ಬೆಸಲ್ಲೆಸ್ ಹೊಂದಿರುವಂಥ ಡಿಸ್ಪ್ಲೇ ನೋಡಿದ್ದೀನಿ, ಬಟ್ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಮತ್ತು ಆಗಲೇ ಹೇಳ್ತಾ ಇದ್ದೆ ಈ ಲ್ಯಾಪ್ಟಾಪ್ ಒಂದು ಸ್ವಲ್ಪ ವೆಯ್ಟ್ ಫೀಲ್ ಆಗುತ್ತೆ ಅಂತ. 1.76 kg ವೆಯ್ಟ್ ಇರುವಂಥದ್ದು. ಅಂತ ಹೆವಿ ಅಂತಲೂ ಅನ್ನೋದಕ್ಕಾಗಲ್ಲ, ಬಟ್ ಇಷ್ಟು ದಿನ ನಾನು ತುಂಬ ಲೈಟ್ ವೆಯ್ಟ್ ಲ್ಯಾಪ್ಟಾಪನ್ನು ಕೈಲಿ ಇಟ್ಕೊಂಡು ಇದು ಸ್ವಲ್ಪ ಹೆವಿ ಅನ್ಸಕ್ಕೆ ಶುರುವಾಗಿದೆ. 1.76 kg ಅಂತ ಅಂದರೆ ಓಕೆ ಅನ್ಬೋದು. ಮತ್ತು ಥಿಕ್ನೆಸ್ ಕೂಡ ಅಷ್ಟೇ, ಅಂತ ಹೆವಿ ತಿನ್ ಲ್ಯಾಪ್ಟಾಪ್ ಅಂತ ಅನ್ನಲ್ಲ. ಇನ್ಫಿನಿಕ್ಸ್ ಅವ್ರದ್ದೇ ಹೆವಿ ತಿನ್ ಆಗಿರುವಂಥ ಲ್ಯಾಪ್ಟಾಪ್ ಎಲ್ಲ ಇದ್ದಾವೆ. ಒಟ್ಟಿಗೆ ಸಾಲಿಡ್ ಆಗಿದೆ, ಅದು ಇಂಪಾರ್ಟೆಂಟು. 18.2 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ನೋಡೋಕೆ ಹೋದರೆ ಇದು ಕೂಡ ತುಂಬ ತಿನ್ ಲ್ಯಾಪ್ಟಾಪ್ ಅಂತಲೇ ಅನ್ಬೋದು. ಬಟ್ ಇನ್ಫಿನಿಕ್ಸ್ ಅವರು ಇದಕ್ಕಿಂತ ತಿನ್ನಾಗಿರೋ ಲ್ಯಾಪ್ಟಾಪನ್ನು ಲಾಂಚ್ ಮಾಡಿದ್ದು ಇದಕ್ಕಿಂತ ಮುಂಚೆ. ಸೊ ಅದರಿಂದ
ಒಟ್ಟಿಗೆ ಓವರಾಲ್ ನನಗಂತೂ ಈ ಲ್ಯಾಪ್ಟಾಪ್ನ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಟಾಪ್ ನಾಚ್ ಅಂತ ಅನ್ನಿಸ್ತು ಈ ಪ್ರೈಸ್ ರೇಂಜಿಗೆ. ನನಗನ್ನಿಸ್ದಂಗೆ ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ಲ್ಯಾಪ್ಟಾಪ್ ಸಿಗುತ್ತೆ ಅಂತ ಅನಿಸಲ್ಲ. ಮೋಸ್ಟ್ ಆಫ್ ದ ಲ್ಯಾಪ್ಟಾಪ್ಗಳು 99% ಆಫ್ ದ ಲ್ಯಾಪ್ಟಾಪ್ಗಳು ನಿಂಗೆ ಈ ಪ್ರೈಸನ್ನು ಸಿಗೋದ್ರಲ್ಲೆಲ್ಲ ಪ್ಲಾಸ್ಟಿಕ್ ಬಿಲ್ಡನ್ನು ಹೊಂದಿರ್ತವೆ ಆಯಿತಾ. ಎಲ್ಲ ರೆಪ್ಯೂಟೆಡ್ ಬ್ರ್ಯಾಂಡ್ಗಳೆಲ್ಲ ಪ್ಲಾಸ್ಟಿಕ್ ಬಿಲ್ಡನ್ನು ಹೊಂದಿರುವಂಥ ಲ್ಯಾಪ್ಟಾಪ್ನ ಕೊಡ್ತಾರೆ. ಸೊ ಇನ್ಫಿನಿಕ್ಸ್ ಅವ್ರದ್ದು ಒಂದು ಸ್ಪೆಷಾಲಿಟಿ, ಅವರು ಕಡಿಮೆ ದುಡ್ಡಿನ ಲ್ಯಾಪ್ಟಾಪಲ್ಲೂ ಮೆಟಾಲಿಕ್ ಬಿಲ್ಡು, ಜಾಸ್ತಿ ದುಡ್ಡಿನ ಲ್ಯಾಪ್ಟಾಪಲ್ಲೂ ಮೆಟಾಲಿಕ್ ಬಿಲ್ಡನ್ನು ಕೊಡ್ತಾರೆ. ಸೊ ಬಿಲ್ಡಲ್ಲಂತೂ ಹೆವಿ ಅಂದರೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ಈ ಲ್ಯಾಪ್ಟಾಪ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ 15.6 ಇಂಚಿನ ಫುಲ್ HD ರೆಸೊಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇ ಅಷ್ಟೊಂದು ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ ಅಂತ ಅನ್ನಿಸ್ಲಿಲ್ಲ. ಸುಮಾರು 250 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು, 87% sRGB ಕಲರ್ ಗಾಮೆಂಟ್ನ ಹೊಂದಿರುವಂಥದ್ದು ಆಯಿತಾ. ಡಿಸ್ಪ್ಲೇ ಹೆವಿ ಇಂಪ್ರೆಸಿವ್ ಡಿಸ್ಪ್ಲೇ ಅಂತ ಅನ್ನಲ್ಲ. ಇನ್ಫಿನಿಕ್ಸ್ ಅವ್ರದ್ರಲ್ಲೇ X2 ಇನ್ಫಿನಿಕ್ಸ್ INBook X2 ಬರುತ್ತೆ. ಅದು X2 ಸೀರೀಸ್ದು ಒಂದು ಲ್ಯಾಪ್ಟಾಪ್ಗಳಿದೆ ಪ್ರೈಸ್ ರೇಂಜಲ್ಲಿ 31,000 ರೂಪಾಯಿಗೆ ಸಿಗುತ್ತೆ. ಆ ಡಿಸ್ಪ್ಲೇ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ ಅನ್ನೋ ಒಂದು ಫೀಲ್ನ ಕೊಡುತ್ತೆ ನನಗೆ. ಒಟ್ಟಿಗೆ ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ನಿಮಗೆ ಮೀಡಿಯಾ ಕನ್ಸಂಪ್ಷನಿಗೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅನ್ಕೋತೀನಿ. ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ಬ್ರೈಟ್ ಆಗಿ ಕಲರ್ಸ್ ಇನ್ನೊಂದು ಸ್ವಲ್ಪ ವಿವಿಡ್ ಆಗಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಂದು ಅಭಿಪ್ರಾಯ. ನನ್ನ ಮುಂದೆ ಇನ್ನೊಂದು ಇನ್ಫಿನಿಕ್ಸ್ ಲ್ಯಾಪ್ಟಾಪ್ನ ಇಟ್ಕೊಂಡಿದ್ದೀನಿ ಆಯಿತಾ. ಈ ಡಿಸ್ಪ್ಲೇ ಇದಕ್ಕಿಂತ ಚೆನ್ನಾಗಿದೆ. ಸೊ ಅದನ್ನು ನೋಡಿಕೊಂಡು ಕಂಪೇರ್ ಮಾಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ. ಸೊ ಡಿಸ್ಪ್ಲೇ ಒಂದು ಸ್ವಲ್ಪ ಚೆನ್ನಾಗಿಟ್ಟಿದ್ರೆ ಬೆಂಕಿ ಇರ್ತಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬ ದೊಡ್ಡ ಡಿಸ್ಪ್ಲೇ ಆಯಿತಾ, ತುಂಬ ದೊಡ್ಡ ಡಿಸ್ಪ್ಲೇ ಕಂಪ್ಯಾರಿಟಿವ್ಲಿ ಇದಕ್ಕಿಂತ ದೊಡ್ಡ, ಇದು 14 ಇಂಚು, ಅದಕ್ಕಿಂತ ದೊಡ್ಡ ಡಿಸ್ಪ್ಲೇ, ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು ಅಷ್ಟೇ. ಇನ್ನು ಈ ಲ್ಯಾಪ್ಟಾಪ್ನ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಲ್ಯಾಪ್ಟಾಪ್ ಒಂದೇ ಒಂದು ರ್ಯಾಮ್ ವೇರಿಯಂಟಲ್ಲಿ ಲಾಂಚ್ ಆಗಿದೆ, 8 GB ರ್ಯಾಮು. ಸ್ಟೋರೇಜ್ 2 ವೇರಿಯಂಟ್ ಇದೆ, ಆಗಲೇ ಹೇಳ್ದಂಗೆ 256 GB ಮತ್ತು 512 GB. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್, ಫಾಸ್ಟ್ ರ್ಯಾಮ್. ಇದಕ್ಕಿಂತ ಫಾಸ್ಟ್ ಆಗಿರುವಂಥ ರ್ಯಾಮ್ಗಳಿದ್ದಾವೆ, DDR5 ಎಲ್ಲ ಸಿಗ್ತವೆ, ಬಟ್ ಇದು ಕೂಡ ನಾಟ್ ಬ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸ್ಟೋರೇಜ್ ಬಂದ್ಬಿಟ್ಟು PCIe 3.0 SSD ಆಯಿತಾ. ಇದನ್ನು ನಂಗೆ ಅನ್ನಿಸ್ದಂಗೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಆಗೋದಿಲ್ಲ. ಅವ್ರು ಏನೋ ಸ್ಪೆಸಿಫೈ ಮಾಡಿಲ್ಲ, ಎಕ್ಸ್ಪ್ಯಾಂಡ್ ಮಾಡ್ಬೋದು, ಹಂಗೆ ಸ್ಲಾಟ್ ಎಕ್ಸ್ಟ್ರಾ ಇದೆಯಾ ಅಂತ ಏನೋ ಸ್ಪೆಸಿಫೈ ಮಾಡಿಲ್ಲ. ಒಟ್ಟಿಗೆ ತೊಗೊಂಡ್ರೆ 512 GB ತೊಗೊಳ್ಳಿ ನಂಗೆ ಅನ್ನಿಸ್ದಂಗೆ. ಅದನ್ನು ಬಿಟ್ಟರೆ ನೀವು ಎಕ್ಸ್ಟ್ರಾ ಒಂದು ಹಾರ್ಡ್ ಡಿಸ್ಕನ್ನು ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಒಟ್ಟಿಗೆ ಈ ಒಂದು ಸ್ಟೋರೇಜ್ ಫಾಸ್ಟ್ ಆಗಿದೆ, ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರ್ಬೋದು, ಮತ್ತು ಏನು ನಾವು ಡೇ ಟು ಟಾಸ್ಕ್ ಮಾಡ್ತೀವಿ ಸ್ಟೋರೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಆ ಒಂದು SSD ಫಾಸ್ಟ್ ಆಗಿದ್ರೆ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಫೀಲ್ ಕೂಡ ತುಂಬ ಫಾಸ್ಟ್ ಆಗಿದೆ ಅಂತ ಅನಿಸುತ್ತೆ. ಸೊ ಆ ರೀತಿ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಸ್ವಲ್ಪ ಬೇಜಾರಾಯಿತು. ಸ್ವಲ್ಪ ಹಳೆಯ ಪ್ರೊಸೆಸರ್ನ ಹಾಕಿದ್ದಾರೆ. ಇಂಟೆಲ್ ಅವ್ರದ್ದು 10th Gen i3 ಪ್ರೊಸೆಸರ್ ಇರುವಂಥದ್ದು. 10th Gen ಕೊಟ್ಟಿದ್ದು ನನಗೆ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು. ನಿಮಗೆ ಬೇರೆ ಬ್ರ್ಯಾಂಡಲ್ಲಿ 11th ಜನ್ರೇಷನ್ನು 31-32 ಸಾವಿರ ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಅಟ್ಲೀಸ್ಟ್ ಇವ್ರು 11th ಜನ್ರೇಷನ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇನ್ಫಿನಿಕ್ಸ್ ಅವ್ರದ್ದೇ ಒಂದು ಲ್ಯಾಪ್ಟಾಪ್ ಇದೆ X2 ಅಂತ, X2 ಸೀರೀಸಿಂದು. ಸೊ ಅವ್ರದ್ದು ಅದರಲ್ಲೇ 11th ಜನ್ರೇಷನ್ ಸಿಗುತ್ತೆ, 31,000 ಆಗುತ್ತೆ. ಪ್ರಿಫರಬಲಿ ಅದನ್ನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಅದರಲ್ಲಿ ನಿಮಗೆ ಇಷ್ಟು ದೊಡ್ಡ ಡಿಸ್ಪ್ಲೇ ಸಿಗಲ್ಲ. ಕೆಲವೊಂದು ಕಾಂಪ್ರಮೈಸ್ ಅದರಲ್ಲಿ ಮಾಡಿದರೆ, ಕೆಲವೊಂದು ಕಾಂಪ್ರಮೈಸ್ ಇದರಲ್ಲಿ ಮಾಡಿದರೆ. ಸೊ ಇದು ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸಗಳಿಗೆ ಈ ಲ್ಯಾಪ್ಟಾಪ್ ಅಲ್ಲ. ಮೀಡಿಯಾ ಕನ್ಸಂಪ್ಷನಿಗೆ ಅಥವಾ ಆಫೀಸು ವರ್ಲ್ಡು ಪವರ್ ಪಾಯಿಂಟ್ ಯೂಸ್ ಮಾಡೋದಕ್ಕಾಗಿರ್ಬೋದು. ಸೊ ಆ ರೀತಿ ಪರ್ಪಸ್ಗಳಿಗೆ, ಬೇಸಿಕ್ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ, ಎಡಿಟಿಂಗೂ ಅಲ್ಲ ಈ ಲ್ಯಾಪ್ಟಾಪು, ಬಟ್ ಬೇಸಿಕ್ ಎಡಿಟಿಂಗ್, ಎಮರ್ಜೆನ್ಸಿಗೆ ಏನೋ ಒಂದು ಎಡಿಟಿಂಗ್ ಮಾಡ್ಕೊಬೇಕು ಅಂತಂದರೆ ಯೂಸ್ ಮಾಡ್ಕೊಬೋದು. ಒಂದು ರೆಂಡರಿಂಗ್ ಟೈಮ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರೀಮಿಯರ್ ಪ್ರೋನಲ್ಲಿ. ಅಂಥ ಹೆವಿ ಫಾಸ್ಟಾಗಿ ಏನು ಪ್ಲೇಬ್ಯಾಕನ್ನು ಮಾಡಲ್ಲ, ಬಟ್ ಈಗ ಎಮರ್ಜೆನ್ಸಿಗೆ ನಡೆದೋಗ್ಬಿಡುತ್ತೆ. ಮೀಡಿಯಾ ಕನ್ಸಂಪ್ಷನ್ಗಂತೂ ನಿಮಗೆ ತೊಂದರೆನೇ ಆಗೋದಿಲ್ಲ. i3 10th ಜನ್ರೇಷನ್ ಅಂತ ಕೆಟ್ಟ ಪ್ರೊಸೆಸರ್ ಏನೂ ಅಲ್ಲ. ಬಟ್ ಈಗ ರೀಸೆಂಟಾಗಿ 12th ಜನ್ರೇಷನ್ ಲ್ಯಾಪ್ಟಾಪ್ ಎಲ್ಲ ಬರೋಕ್ಕೆ ಶುರುವಾಗಿದೆ. ಬಟ್ ಇವರೇನು 10th ಕೊಡ್ತಾರೆ, ಸ್ವಲ್ಪ ಬೇಜಾರು. ಅಟ್ಲೀಸ್ಟ್ 11th ಕೊಡಬೇಕಾಗಿತ್ತು ಆಯಿತಾ. ಸೊ ಬೆಂಚ್ ಮಾರ್ಕ್ ಎಲ್ಲ ಚೆಕ್ ಮಾಡ್ದಂಗೆ ಓಕೆ ಅಂತೀನಿ. ನೀವೇ ಯಾವ ರೀತಿ ಟಾಸ್ಕನ್ನು ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ಗೇಮಿಂಗ್ ಅಂತೂ ಆಡೋದು ತುಂಬ ಕಷ್ಟ, ಇನ್ಸ್ಟಾಲ್ ಮಾಡ್ಬೋದು, ಬಟ್ ಹೆವಿ ಲ್ಯಾಗಿ ಅನಿಸುತ್ತೆ. ಇದರಲ್ಲಿ ನಿಮಗೆ ಇಂಟೆಲ್ ಅವ್ರದ್ದು UHD ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಇದೆ. ಸೊ ಅದರಿಂದ ನೀವು ಏನು ಅಂಥ ಹೆವಿ ಗೇಮ್ಸನ್ನು ಆಡೋದಕ್ಕೆ ಆಗೋದಿಲ್ಲ. ಬೇಸಿಕ್ ಸಣ್ಣ ಗೇಮ್ ಬೇಕಾದ್ರೆ ನೀವು ಆಡ್ಕೊಬೋದು. ಪ್ರೊಸೆಸರ್ ಈ ಬೆಲೆಗೆ ಓಕೆ ಅನ್ಬೋದು, ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. 11th ಜನ್ರೇಷನ್ ಕೊಟ್ಟಿದ್ರೆ ಓಕೆ ಪರವಾಗಿಲ್ಲ ಗುರು, ಇಂಪ್ರೆಸಿವ್ ಅಂತ ಇದ್ದೆ. ಇನ್ನು ಈ ಲ್ಯಾಪ್ಟಾಪ್ನಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.1 ಕೂಡ ಇರುವಂಥದ್ದು. ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳು ಸಹ ಇದೆ. ಸೊ ತೊಂದರೆ ಇಲ್ಲ. ಸ್ಪೀಕರ್ 2 ವ್ಯಾಟಿಂದ 2 ಸ್ಪೀಕರ್ ಇದೆ, ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ನೋ ಒಂದು ಲೆವೆಲ್ಗೆ ಜೋರ ಕೂಡ ಕೇಳುತ್ತೆ. ಮತ್ತು ಇದರಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಸಹ ಇದೆ. ಸೊ ಅದರಿಂದ ನೀವು ಏನಾದರೂ ಆನ್ಲೈನ್ ಕಾಲ್ಸು, ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ತೊಂದರೆ ಆಗಲ್ಲ. ಇನ್ಬಿಲ್ಟ್ ಮೈಕ್ರೋಫೋನ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕ್ಯಾಮ್ರಾ ಕೂಡ
ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇನ್ನು ಈ ಲ್ಯಾಪ್ಟಾಪ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ 50 ವ್ಯಾಟರ್ನ ಬ್ಯಾಟ್ರಿ ಇದೆ. ಇದನ್ನು ನೀವು ಲೋಕಲ್ ಆಗಿ ಏನಾದರೂ ವಿಡಿಯೋ ಪ್ಲೇ ಮಾಡ್ತಾ ಇದ್ದೀರಾ ಅಂತ ಅಂದರೆ, ನಿಮ್ಮ ಹಾರ್ಡ್ ಡಿಸ್ಕಿಂದ ವಿಡಿಯೋ ಪ್ಲೇ ಮಾಡ್ತಾ ಇದ್ದೀರಾ ಅಂದರೆ ಸುಮಾರು 10 ಗಂಟೆಗಳ ವಿಡಿಯೋ ಪ್ಲೇಬ್ಯಾಕನ್ನು ಮಾಡ್ಬೋದು. ಇನ್ ಕೇಸ್ ಬ್ರೌಸ್ ಮಾಡಿಕೊಂಡು ಅಥವಾ ಆನ್ಲೈನಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಸುಮಾರು 5ರಿಂದ 6 ಗಂಟೆ ನೀವು ಆ ಒಂದು ವಿಡಿಯೋ ಪ್ಲೇಬ್ಯಾಕನ್ನು ಮಾಡಬಹುದು. ನಾಟ್ ಬ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಕೆಟ್ಟ ಬ್ಯಾಟ್ರಿ ಬ್ಯಾಕಪ್ ಏನೂ ಅಲ್ಲ, ಪರವಾಗಿಲ್ಲ ಈ ಪ್ರೈಸ್ ರೇಂಜ್ಗೆ. ಮತ್ತು ಅವರು ಬಾಕ್ಸ್ ಒಳಗೆ 60 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ, ಆದರೆ ಈ ಲ್ಯಾಪ್ಟಾಪ್ 45 ವ್ಯಾಟಲ್ಲಿ ಚಾರ್ಜ್ ಮಾಡುತ್ತೆ. ಒಂದು ಲೆವೆಲಿಗೆ ಫಾಸ್ಟಾಗೆ ಚಾರ್ಜ್ ಆಗುತ್ತೆ. ಇದು 50 ವ್ಯಾಟರ್ ಆಗಿರೋದ್ರಿಂದ ಅಂಥ ಹೆವಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. 1.5-2 ಗಂಟೆಯಲ್ಲಿ ಈ ಲ್ಯಾಪ್ಟಾಪ್ ಫುಲ್ ಚಾರ್ಜ್ ಆಗುತ್ತೆ. ಒಂದು ಒಳ್ಳೆಯ ವಿಷಯ. ಇನ್ನು OS ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಬ್ವಿಯಸ್ಲಿ ವಿಂಡೋಸ್ 11 ನಿಮಗೆ ಸಿಗ್ತದೆ ಔಟ್ ಆಫ್ ದ ಬಾಕ್ಸು. ಇದರೊಳಗೆ ಕೆಲವೊಂದು ಲ್ಯಾಪ್ಟಾಪ್ಗಳಲ್ಲಿ ನಿಮಗೆ ಆಫೀಸೆಲ್ಲ ಅವರೇ ಫ್ರೀಯಾಗಿ ಕೊಟ್ಬಿಡ್ತಾರೆ, ಸ್ಟೂಡೆಂಟ್ ಆಫೀಸೆಲ್ಲ. ಆ ರೀತಿ ಯಾವುದೇ ಆಫೀಸನ್ನು ಇವರು ಕೊಟ್ಟಿಲ್ಲ, ನೀವೇ ಬೇಕು ಅಂದರೆ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಆಫೀಸ್ ಕೊಟ್ಟಿದ್ರೆ ಒಂದು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ಲ್ಯಾಪ್ಟಾಪನ್ನು ನಾವು 30,000 ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನನಗೆ ಈ ಪ್ರೈಸ್ ರೇಂಜಿಗೆ ಈ ಲೆವೆಲ್ ಬಿಲ್ಡನ್ನು ಯಾರು ಕೊಡ್ತಾರೆ ಅಂತ ಅನಿಸಲ್ಲ, ಆಯಿತಾ. ಸ್ಪೆಸಿಫಿಕೇಷನ್ ಎಲ್ಲ ಚೆನ್ನಾಗಿದೆ, ಒಂದನ್ನು ಬಿಟ್ಟು ಪ್ರೊಸೆಸರ್ ಒಂದು ಚೆನ್ನಾಗಿಬಿಟ್ಟಿದ್ರೆ ನಾನಂತೂ ಕಣ್ಣು ಮುಚ್ಕೊಂಡು ತೊಗೊಳ್ಳಿ ಅಂತ ಇದೆ. ಬಟ್ ಇದು ಕೂಡ ಒಂದು ಒಳ್ಳೆಯ ಲ್ಯಾಪ್ಟಾಪೇ, ಆಯಿತಾ. ಅಂದರೆ ಇನ್ಫಿನಿಕ್ಸ್ ಬ್ರ್ಯಾಂಡಿಂಗ್ ನಾನು ತಲ್ಲಿಟ್ಕೊಂಡು ಮಾತನಾಡ್ತಾ ಇದ್ದೀನಿ. ನೀವು ಇದೇ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಬೇರೆ ಬ್ರ್ಯಾಂಡ್ನ ಲ್ಯಾಪ್ಟಾಪ್ ನೋಡೋಕೆ ಹೋಗ್ತೀರಾ ಅಂತ ಅಂದರೆ ನಿಮಗೆ 32-33 ಸಾವಿರನೇ ಆಗುತ್ತೆ. ಅದು ಇದಕ್ಕಿಂತ ಜಾಸ್ತಿನೇ ಆಗುತ್ತೆ. ಆದರೆ ಇನ್ಫಿನಿಕ್ಸ್ ಬ್ರ್ಯಾಂಡಿಂಗ್ ಅಂತ ಅಲ್ಲಿಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಈ ಪ್ರೈಸ್ ರೇಂಜ್ ನಂಗೆ ಅನ್ನಿಸ್ದಂಗೆ ಈ ಸ್ಪೆಸಿಫಿಕೇಷನ್ನು ಕೂಡ ಮೋಸ್ಟ್ ಆಫ್ ಬ್ರ್ಯಾಂಡ್ಗಳು ಕೊಡೋಲ್ಲ. ಪ್ಲಾಸ್ಟಿಕ್ ಬಿಲ್ಡ್ ಇರುತ್ತೆ, ಪ್ರೊಸೆಸರ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಥವಾ ಒಂದು ಜನ್ರೇಷನ್ ಜಾಸ್ತಿ ಕೊಡ್ಬೋದು, ರ್ಯಾಮು ಸ್ಟೋರೇಜ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಇವರೇನು ಕೊಡ್ತಾ ಇದ್ದಾರೆ ನನಗೆ ಇಂಪ್ರೆಸಿವ್ವೇ, ಬಟ್ ಬ್ರ್ಯಾಂಡಿಗೆ ಕೊಡ್ಬೋದಾ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ, ಆಯಿತಾ. ಒಟ್ಟಿಗೆ ಸ್ಪೆಕ್ ವೈಸ್ ಅಂತೂ ಟಾಪ್ ನಾಚ್ ಅಂತ ಅನ್ನಿಸ್ತು. ಆ ಪ್ರೊಸೆಸರ್ ಒಂದು ಚೆನ್ನಾಗಿ ಕೊಟ್ಟಿದ್ರೆ ಇನ್ನೂ ಇಂಪ್ರೆಸಿವ್ ಆಗ್ತಾ ಇತ್ತು. ಸೊ ಇಷ್ಟು ಈ ಲ್ಯಾಪ್ಟಾಪ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸಿದ ಒಟ್ಟಿಗೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ YouTube ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.